50,000 ಅಷ್ಟರ ಮಟ್ಟ ವ್ಯಾರಲ್ ಹೋಗಿದ್ದೆ ಹೇಳಕತ್ತಿದ್ರೆ ಅದ್ರ ಸಲುವಾಗಿ ಆದ್ರೂ ಸ್ವಲ್ಪ ಲಾಭ ಹೊಡಿತಾವ ಬಿದ್ದಂಗೆ ಆಗೋದು ಇಲ್ಲಾಂದ್ರೆ ಮನುಷ್ಯ ಹೆದರ್ಸುತ್ತೆ ಹಿಂಗೆ ಒಂದು 14 ಫೀಟ್ ಗಾಡಿ ಇದೆ ಲೋನ್ ಮ್ಯಾಗ ಹೆಂಗೆ ಮಾಡ್ಸ್ಕೊಂಡು ಗಾಡಿ ತೊಗೊಂಡು ಕಂತು ಕಟ್ಕೊಂಡು ಹೋಗಕ್ಕೆ ಸ್ವಲ್ಪ ಬೈ ಇದು ಐಶರ್ ಪ್ರೋ 2059 ಇದಕ್ಕೆ 60 ಲೀಟರ್ ಕೆಪಾಸಿಟಿ ಫ್ಯೂಯಲ್ ಟ್ಯಾಂಕ್ ಇದೆ ಹಾಗೆ ಇಂಜಿನ್ ಸ್ಪೆಸಿಫಿಕೇಶನ್ ಬಂದು 1980 cc 4 ಸಿಲಿಂಡರ್ ಇಂಜಿನ್ 285 Nm ಟಾರ್ಕ್ 100 HP ಪವರ್ ಹಾಗೆ 6950 kg ಟೋಟಲ್ ಗ್ರಾಸ್ ವೆಹಿಕಲ್ ವೇಟ್ ಇದೆ. ನಮ್ಮ ಜೊತೆ ಇದ್ದಾರೆ ಪ್ರತಾಪ್ ಬೈ ಅವರು. ವೆಲ್ಕಮ್ ಬೈ. ಬೈ ನೀವು ಡ್ರೈವಿಂಗ್ ಫೀಲ್ಡಿಗೆ ಬಂದಿರೋದು? ಡ್ರೈವಿಂಗ್ ಫೀಲ್ಡಿಗೆ ಬಂದಿದ್ದಣ್ಣ 2017. ಇವಾಗ 6 ವರ್ಷ 7 ವರ್ಷ ಹೆಚ್ಚು ಕಮ್ಮಿ 6 ವರ್ಷ ಬಂದಾಗಿಂದ ಯಾವ ಥರ ಗಾಡಿ ಓಡಿಸ್ತಿದ್ದೀರಾ? ಫಸ್ಟ್ ಕಾರ್ ಓಡಿಸ್ತಿದ್ದೆ ಅಣ್ಣ, ಆಮೇಲೆ ಒಂದು ದೋಸ್ತ್ ಗಾಡಿ ಓಡಿಸಿದ್ದೆ, ಆಮೇಲೆ ಒಂದು ಸ್ವಲ್ಪ ಅವು ವ್ಯಾರಲ್ ಹೋಗಿದ್ದೆ, ಅಲ್ಲಿ ಹೋದ್ಮೇಲೆ ಮತ್ತೆ ವಾಪಸ್ ಬೇರೆ ಗಾಡಿ. ಅಂದರೆ ವಿ ಆರ್ ಎಲ್ ಚೆನ್ನಾಗಿಲ್ವಾ? ಚೆನ್ನಾಗಿದೆ ಅಣ್ಣ, ಹಂಗಲ್ಲ ಅಂದ್ರೆ ಲಾಂಗ್ ರೂಟ್ ಆಗುತ್ತೆ, ಮನ್ಯಾಗ ಭಯ ಆಗತ್ತಿದ್ರೆ ಅದ್ರ ಸಲುವಾಗಿ ಮತ್ತೆ ಇಲ್ಲಿ ಲೋಕಲ್ ಇರ್ತಾವಲ್ಲ, ಇವಾದ್ರೆ ನೈಟ್ ಒಳ್ಳೆ ವಾಪಸ್ ಮನೆಗೆ ಮುಡ್ತೀವಿ ಅಲ್ಲಿ ಅವಾರು ದೂರ ಆಗ್ತಾವಲ್ಲ, ಅದೊಂದು ಸ್ವಲ್ಪ ಟೆನ್ಷನ್ ಇರುತ್ತೆ ಮನೆಯವ್ರಿಗೆ, ಹಂಗಾಗಿ ನಾವು ಇಲ್ಲಿ ಲೋಕಲ್ ಗಾಡಿ ಹಿಡಿದು ಮತ್ತೆ ಅಂದರೆ ವಿ ಆರ್ ಎಲ್ ಎಲ್ಲಿಂದ ಎಲ್ಲಿಗೆ ಓಡಿಸ್ತಿದ್ರ? ವಿ ಆರ್ ಎಲ್ ಅಂತಂದ್ರೆ ಒಂದೇ ಸರ್ತಿ ನಮ್ಮ ದೋಸ್ತನ ಜೊತೆ ಹೋಯ್ತಣ್ಣ, ಬೆಂಗಳೂರು ಟು ಇದಕ್ಕೆ ಹೋಗ್ತಾ ರಾಯಪುರ್ ಹೋಗ್ತಿತ್ತಣ್ಣ, ನಾಗ್ಪುರ್ ದಾಟಿ ರಾಯಪುರ್ ಅಂತ ಐತಿ, ಅಲ್ಲಿವರೆಗೆ ಹೋಗಿ MP ಮಧ್ಯಪ್ರದೇಶ ಛತ್ತೀಸ್ಗಢ ಎರಡರ ಮಧ್ಯೆ ಆಯ್ತದ ಇಂಡೋರಿಗೆ. ಇಂಡೋರ್. ಅಂದರೆ ಒಂದಿನಕ್ಕೆ ಹೋಗಿ ಬರ್ತಿದ್ರ? ಅಲ್ಲಿ ಒಂದಿನಕ್ಕೆ ಆಗ್ತಿದ್ದಲ್ಲ ಅಣ್ಣ, ಇಲ್ಲಿಂದ ಮಾರ್ನಿಂಗ್ ಬಿಡ್ತಿದ್ರೆ ಇವತ್ತು ಮಾರ್ನಿಂಗ್ ಬಿಟ್ಟಿವಿ ಅಂತಂದ್ರೆ ನಾಳೆ ಸಂಜೆಗೆ ಅಲ್ಲಿ ಹೋಗ್ಬಿಡ್ತಿದ್ದೆವು ಹಂಗಾಗಿ. ಅಂದರೆ ಅಲ್ಲಿಂದ ಹೋಗಿ ಸ್ಪೀಡಿಗೆ ಲೋಡ್ ಆಗ್ತಿತ್ತಾ? ಇಲ್ಲ, ಅವತ್ತು ಅನ್ಲೋಡ್ ಒಂದೊಂದು ಸರ್ತಿ ನೈಟ್ ಇದ್ರಂದ್ರೆ ನೈಟ್ ಅನ್ಲೋಡ್ ಆಗ್ತಿತ್ತಣ್ಣ, ನೈಟ್ ಅನ್ಲೋಡ್ ಮಾಡಿ ಗಾಡಿ ಸೈಡ್ ಹಾಕಿಸ್ತಿದ್ರು, ಇಲ್ಲಾಂದ್ರೆ ಅಲ್ಲೇ ಪಾಯಿಂಟ್ನಾಗೆ ಬಿಡ್ತಾರೆ ಗಾಡಿನ. ಸಿಕ್ಕರೆ ಮಾರ್ನಿಂಗ್ ಒಂದೊಂದು ಸರ್ತಿ, ಇಲ್ಲದಂದ್ರೆ ಒಂದೊಂದು ಸರ್ತಿ ಸಂಜೆ ಆಗಿದ್ಮ್ಯಾಗ ಮತ್ತೆ ಒಮ್ಮೆ ರಾತ್ರಿ ಬಿಡ್ತಾರೆ ಅಲ್ಲಿಂದ. ನೈಟ್ ಅಲ್ಲಿಂದ ಬಿಟ್ಟಪ್ಪ ಅಂತಂದ್ರೆ ಮಾರ್ನಿಂಗ್ ದಿವಸ ನೈಟ್, ಇಲ್ಲಾಂದ್ರೆ ಮಾರ್ನಿಂಗ್ ಬರ್ತೀವಿ. ವಿ ಆರ್ ಎಲ್ ಅಲ್ಲಿ ಅಂದರೆ ಇಷ್ಟೇ ಹೊತ್ತು ಡ್ಯೂಟಿ ಮಾಡ್ಬೇಕಂತ ಏನಿದೆಯಾ? ಇಷ್ಟೇ ಹೊತ್ತು ಡ್ಯೂಟಿ ಅಂತಂದ್ರೆ ಅಣ್ಣ, ಅವ್ರಿಗೆ ನೀವು ಯಾವಾಗಾರ ಹೋಗ್ಬೋದು, ಈಗ ಅವರು ಟೈಮಿಂಗ್ ಹಾಕೊಟ್ಬಿಟ್ಟಿರ್ತಾರೆ, ನೀವು ಯಾವಾಗಾದ್ರೂ ಹೋಗ್ಬೋದು. ಈಗ ಅವರು ಗಾಡಿ ಔಟ್ ಮಾಡಿ ಕೈ ಬಿಟ್ರೆ ಅಂತಂದ್ರೆ ನಮ್ಗೆ ಟೈಮಿಂಗ್ ಅಂತ ಕೊಡ್ತಾರೆ, 24 hours ನೀವು ಅಲ್ಲಿ ಹೋಗಿ ಟಚ್ ಕೊಟ್ರೆ ಅದ್ರೊಳಗೆ ಹೋದ್ರೆ ಮತ್ತೆ ಅಮೌಂಟ್ ನಮಗೆ ಹೆಚ್ಚಿಗೆ ಇರ್ತೈತಿ, ಅಂದ್ರೆ ಬೋನಸ್ ಅಂತಾರೆ, ಈ ಥರ ಕೊಡ್ತಾರೆ, ಬೋನಸ್ ಅಂತ ಕೊಡ್ತಾರೆ, ಅದು 1,000 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ ನಮ್ಗೆ. ಈಗ ಹಂಗೆ ನಾವು ಲೇಟ್ ಮಾಡ್ಕೊಂಡು ಹೋದ್ರೆ ನಡೆಯಂಗಿಲ್ಲ, ಅಂದ್ರೆ ಟೈಮಿಂಗ್ ಇರ್ತೈತಿ. ಈಗೆಲ್ಲ ಆರ್ಡರ್ ಕೊಟ್ಟಿರ್ತಾರಲ್ಲ, ಅವ್ರದ್ದೆಲ್ಲ ಟೈಮಿಂಗ್ ಪಿಕಪ್ ಮಾಡಬೇಕು. ಈಗ ಮತ್ತೆ ಒಂದಿನ ಲೇಟ್ ಆದ್ರೆ, ಅರ್ಧ ದಿನ ಲೇಟ್ ಆದ್ರೆ ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತಲ್ಲ, ಹಂಗಾಗಿ ಟೈಮಿಂಗ್ ಪಿಕಪ್ ಮಾಡೋದು ಅದ್ರಾಗಿರ್ತದೆ. ಯಾಕಂದ್ರೆ ಲಿಮಿಟೇಷನ್ ಇರ್ತೈತಲ್ಲ ಸ್ಪೀಡ್, ಈಗ 100-120 ಅಂತ ಅವು ಹೋಗಂಗಿಲ್ಲ, ಕಾರ್ ಥರ ಅಲ್ಲಲ್ಲ ಲಾರಿ, ಈಗ 80 ಇಲ್ಲಾಂದ್ರೆ 65 ಇಷ್ಟು ಹೊಡಿತಾರೆ, ಇಷ್ಟೆಲ್ಲ ಅದಕ್ಕೆ ಜಾಸ್ತಿ ಹೋಗ್ಲಿಕ್ಕೆ ಹೋಗ್ಲಿಕ್ಕಾಗಲ್ಲ. ಈ ಗಾಡಿ ಎಷ್ಟು ಹೋಗುತ್ತೆ? ಈ ಗಾಡಿ 80 ಆಗ್ತದೆ, ಇದನ್ನು 80 ಆಗ್ತದೆ. ಅಂದರೆ ಇದಕ್ಕೆ ಟನ್ನೇಜ್ ಕೆಪಾಸಿಟಿ ಎಷ್ಟಿದೆ? ಟನ್ನೇಜ್ ಕೆಪಾಸಿಟಿ ಇದ್ರದ್ದು 6 ಟನ್ ಹಾಕ್ತಾರೆ, ಅದು RTO ಪಾಸಿಂಗ್ 5 ಟನ್. ಅಂದರೆ ಈ 6 ವೀಲಿಗೆ ಮತ್ತು 4 ವೀಲಿಗೆ ಏನು ಡಿಫ್ರೆನ್ಸ್ ಇರುತ್ತೆ? 6 ವೀಲ್ ಈಗ ಅದ್ರಾಗ ಸ್ವಲ್ಪ ಇದು ಜಾಸ್ತಿ ಆಗ್ತೈತಿ, ಅದಕ್ಕೆ ವೇಟೂ ಜಾಸ್ತಿ ಹಾಕ್ಬೋದು. ಆಮೇಲೆ ಇನ್ನೊಂದು ಏನಾಗ್ತೈತಿ, ಇವು ಸಿಂಗಲ್ ವೀಲ್ ಆಗ್ತೈತಲ್ಲ, ಈ ಟರ್ನಿಂಗ್ ಟೈಮ್ನಾಗ ಇವೆಲ್ಲ ಸಡನ್ನಾಗಿ ಕಟ್ ಹೊಡಕ್ಕೆ ಬರೋಂಗಿಲ್ಲ. 6 ವೀಲ್ ಆದ್ರೆ ಸ್ವಲ್ಪ ಟರ್ನಾಗ ಬೀಳಲ್ಲ ಗಾಡಿ, ಅವು 6 ವೀಲ್ ಆದ್ರೆ. ಇವು ಆದ್ರೆ ಸ್ವಲ್ಪ ಲಾಭ ಹೊಡಿತಾವೆ, ಬಿದ್ದಂಗೆ ಆಗೋದು, ಇಲ್ಲಾಂದ್ರೆ ಮನುಷ್ಯ ಹೆದರ್ಸುತ್ತೆ, ಹಿಂಗೆ ಬಿದ್ದ ಹಿಂಗೆ ಬಂದಂಗೆ ಆಗ್ತೈತಿ ಗಾಡಿ. ಸಿಂಗಲ್ ಟೈರ್, ಡಬಲ್ ಟೈರ್ ಆದ್ರೆ ನಿಮ್ಗಾಗಿತ್ತಾ? ಅದು ಕಾಮನ್ ಎಲ್ಲರಿಗೂ ಆಗ್ತೈತಿ. ಈಗ ನಾವು ಹೊಡಿತಿರ್ತೀವಲ್ಲ ಗಾಡಿ ಸೆಕ್ಷನ್ನಾಗ, ಈ ಗಾಡಿ ಇದು ಹೆಂಗಿರ್ತೈತಿ ಅಂತಂದ್ರೆ ಸಿಂಗಲ್ ಟೈರ್ ಎಲ್ಲರೂ ಬೆಟ್ರ್, ಲೆಕ್ಕಕ್ಕೆ ಚಲೋನೂ ಹೌದು, ಕಡೆ ಕೆಟ್ಟನೂ ಇರ್ತೈತಿ. ಯಾಕಂದ್ರೆ ಇದು ಟೈರ್ ಬಸ್ಟ್ ಇಷ್ಟ ಆತಂದ್ರೆ ಕಂಟ್ರೋಲ್ ಸಿಗಂಗಿಲ್ಲ, ಡಬಲ್ ಟೈರ್ ಸಿಗ್ತೈತಿ, ಸ್ವಲ್ಪ ಕಂಟ್ರೋಲ್ ಸಿಗುತ್ತೆ. ಆದರೆ ಅದಕ್ಕೆ ಇದಕ್ಕೆ ಪಾಸಿಂಗ್ ಟನ್ ವೇರಿಯೇಷನ್ ಇದೆಯಾ? ಅದಕ್ಕೆ ಜಾಸ್ತಿ ಆಗ್ತಾರೆ, ಅದೆಲ್ಲ 15 ಟನ್, ಒಬ್ಬೊಬ್ಬರು 20 ಟನ್ ಆಗ್ತಾರೆ ಡಬಲ್ ಟೈರಿಗೆ. ಡಬಲ್ ಟೈರ್ ಇದರಲ್ಲಿ ಹೆಚ್ಚಿನ ಗಾಡಿಗೆ ಅಂದ್ರೆ ಅದ್ರ ಒಬ್ಬೊಬ್ರಿಗೆ ಹೆಂಗ್ರಿ ಸ್ವಂತ ಓನರ್ ಇದ್ದವರು ಸ್ವಲ್ಪ ಗಾಡಿ ಜಾಸ್ತಿ ದುಡಿಲಿ ಅಂತಂದು ಹಾಕ್ತಾರೆ, 12 ಟನ್ ಹಾಕ್ತಾರೆ, 18 ಟನ್ ಹಾಕ್ತಾರೆ ಒಬ್ಬೊಬ್ರು. ಈಗ ಕೆಪಾಸಿಟಿ ಇರೋದು 12 ಟನ್ 11 ಟನ್ ಕೊಟ್ಟಿರ್ತಾರೆ RTO ಪಾಸಿಂಗ್ ಅವರು. ಈಗ ಅವ್ರು ಒಂದು ಸ್ವಲ್ಪ ಜಾಸ್ತಿ ಆಗ್ತಿರ್ತಾರೆ, ಇರಲಿ ನಮ್ಮ ಗಾಡಿ ಈಗ RTO ಕ್ಯಾಚ್ ಮಾಡಲಾರ್ದಲ್ಲಿ ಪಾಸಾಗಿ ಹೋಗ್ಬಿಡ್ತಾರೆ. ಈಗ ಹಿಡಿಲಾರ್ದಲ್ಲಿ ಏನು ಮಾಡ್ತಾರೆ, ಹೋಗ್ಬಿಡ್ತಾರೆ. ಹಿಡಿಯಲಿ ಅಂತಂದ್ರೆ ಇಷ್ಟ ಟನ್ನೇಜ್ ಹಾಕ್ಬೇಕಂತ ಹಂಗಿರ್ತೈತಿ ಆ ಗಾಡಿಗೆಲ್ಲ. ಆದರೆ ಮೇಂಟೆನೆನ್ಸ್ ಹೋಲಿಸಿದ್ರೆ ಯಾವ್ದು ಚೆನ್ನಾಗಿದೆ? ಮೇಂಟೆನೆನ್ಸ್ನಾಗ ಅಂತಂದ್ರೆ ಸ್ವಲ್ಪ ಟಾಟಾ ಗಾಡಿ ಬೆಟ್ರ್, ಯಾಕಂತಂದ್ರೆ ಅದ್ರದ್ದು ಸ್ವಲ್ಪ ಮೇಂಟೆನೆನ್ಸ್ ಕಮ್ಮಿ ಐತ್ರಿ. ಇವು ಎಲ್ಲ ಏನಿದ್ರು HR ಗಾಡಿದ ಸ್ವಲ್ಪ ಏನೇ ಆದ್ರೂ ಹೊಸದು ಹಾಕ್ತಾರೆ, ಅಂದ್ರೆ ಅದು ಗಾಡಿಗೆ ಏನಾರ ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿ ಹಾಕ್ತಾರೆ. ಟಾಟಾಗೆ ಅದರ ವೈರಿಂಗ್ ಏನಾರಾದರೂ ಇದ್ರ ವೈರಿಂಗ್ ಫಾಲ್ಟ್ ಏನಾರು ಬಂತಂತಂದ್ರೆ ಎಲ್ಲ ಲಕ್ಷ ಇರಲಿ, 50,000 ಅಷ್ಟರ ಮಟ್ಟ. ಅಷ್ಟು ಮೇಂಟೆನೆನ್ಸ್ ಇದೆಯಾ? ಮೇಂಟೆನೆನ್ಸ್ ಅಂತಂದ್ರೆ ಏನಿಲ್ಲ ರೀ, ವೈರಿಂಗ್ ಏನೋ ಮಿಸ್ಟೇಕ್ ಆಗಬಾರ್ದು ಇದ್ರ ಗಾಡಿ. ವೈರಿಂಗ್ ಏನೋ ಕೇಳ್ತಂತಂದ್ರೆ ಮತ್ತು ಮೇಂಟೆನೆನ್ಸ್ ಮಾಡ್ಬೇಕು.
ಮೇಂಟೆನೆನ್ಸ್ಗೆ ನೀವು ಆಯಿಲ್ ಚೇಂಜ್ ಮಾಡ್ಸ್ಕೊಳಕ್ಕೆ ಮಾಮೂಲಿ ಅದಕ್ಕೆಲ್ಲ ನಡೀತೈತಿ, ಅಷ್ಟೊಂದು ಏನಿದಾಗಲ್ಲ, ನಾರ್ಮಲ್ ಐತಿ ಗಾಡಿ. ಅಂದರೆ ಎಷ್ಟು ಸಾವಿರ ಕಿಲೋಮೀಟ್ರಿಗೆ ಆಯಿಲ್ ಚೇಂಜ್ ಇಟ್ಟಿದ್ದಾರೆ ಇದಕ್ಕೆ? ಇದು 60,000 ಐತ್ರಿ, ಮತ್ತು 1,20,000 ಐತಿ. ಈಗ 80,000 ಆಗೈತೆ ನಮ್ಮ ಕಡೆ ಈಗ ಗಾಡಿ ನಾವು ಹೊಡ್ಯಾಕತ್ತಾಗಿನ ಅಂತಂದ್ರೆ. ಈಗ ಒಂದು ಸರ್ವಿಸ್ ಮಾಡಿಸಿವಿ, ನಾವು ಮಾಡಿಸಿವಿ, ಅವ್ರ ಓನರ್ ಇದ್ರೆ 7 ದಿವಸ ನಾವು ಮಾಡಿಸಿದ್ವಿ. ಅದ್ರದ್ದು ಬಿಲ್ ಅವತ್ತು ಎಷ್ಟು ಬಂತು, 14,000 ಎಷ್ಟು ಚಿಲ್ಲರ್ ಬಂತು. ಮತ್ತು ಬೇರೆ ಮೇಂಟೆನೆನ್ಸ್ ಇಲ್ವಾ? ಬೇರೆ ಮೇಂಟೆನೆನ್ಸ್ ಅಂತ ಮತ್ತೇನಿಲ್ಲ, ಕೂಲೆಂಟ್ ಅದಂತೂ ನಾರ್ಮಲ್ ಇರೋದು. ಈಗ ಟೈರಿಗೆ ತಿನ್ನೋದು ಅವೆಲ್ಲ, ಮತ್ತು ಟೈರ್ ಆಯಿಲ್ ಸೆಕ್ಷನ್ ಅದೆಲ್ಲ ನಮ್ಮ ಕಡೆಗೆ ಇರ್ತೈತಿ, ನಾವು ಮೇಂಟೆನೆನ್ಸ್ ಮಾಡ್ತೀವಿ. ಈ ಗಾಡಿಗೆ ಒಂದು ಸಾರಿ ಟೈರ್ ಏರಿಸಿದ್ರೆ ಎಷ್ಟು ಕಿಲೋಮೀಟರ್ ಬರುತ್ತೆ? ಒಂದೊಂದು ಗಾಡಿ ಹೆಂಗೆ ಆಗ್ತೈತೆ ಅಂತಂದ್ರೆ ಲೆವೆಲ್ ರೋಡ್ನಾಗ ಹೊಡಿಯೋದಕ್ಕೆ ಒಳ್ಳೆ ಗಾಡ್ ಸೆಕ್ಷನ್ ರೋಡ್ ಮತ್ತು ಪಾಸ್ ಕಚ್ಚಾ ರೋಡ್ನಾಗ ಹೊಡಿಯೋದಕ್ಕೆ ಭಾಳ ಫರ್ಕ್ ಆಗ್ತೈತಿ. ಈಗ ಲೆವೆಲ್ ರೋಡ್ ಇದ್ದಲ್ಲಿ ಏನಾಗ್ತೈತಿ, ಒಂದು ಇದ್ರಾಗ ಹೋಗ್ಬಿಡ್ತೀವಿ ಗಾಡಿ. ಈಗ ತೆಗ್ಗಿದ್ದಲ್ಲಿ ದಿಬ್ಬಿದ್ದಲ್ಲಿ ಏನಾಗ್ತಾವೆ, ಗಾಡಿ ಒಂದು ಸ್ವಲ್ಪ ಹಳ್ಳಿ ನಟ್ರೆ ಇಲ್ಲ ಏನಾದ್ರು ನಟ್ರೆ ಟೈರ್ ಹಾಳಾಗ್ತದೆ. ಒಂದು ಲೆಕ್ಕಕ್ಕೆ ಅಂತಂದ್ರೆ ಒಂದು 90,000 ಇಲ್ಲಾಂದ್ರೆ 1,00,000ವರೆಗೂ ಬರ್ತೈತಿ ಒಂದು ಸರ್ತಿ 4 ಟೈರ್. ಒಂದು ವರ್ಷ ಬರುತ್ತೆ? ಒಂದು ವರ್ಷ ಇಲ್ಲ, ಒಂದು ವರ್ಷ ಒಂದು ವರ್ಷದ ಮ್ಯಾಗಾರ ಬರ್ತೈತಿ, ಒಂದು ವರ್ಷ ಮೇಲೆ ಬರ್ತದೆ, ಜಾಸ್ತಿ ಬರುತ್ತೆ. ಈಗ ಒಬ್ಬೊಬ್ರು ಕಂಟಿನ್ಯೂ ರನ್ನಿಂಗ್ ಮಾಡೋರು ಇದ್ರ ಅಂತಂದ್ರೆ ಒಬ್ಬೊಬ್ರದ್ದು ಎಷ್ಟಕ್ಕೆ ಹೋಗ್ತಾವೆ, 70,000ಗೆ ಹೋಗ್ತೈತಿ, 70,000 ಇಲ್ಲ 80,000. ಜಾಸ್ತಿ ಓವರ್ಲೋಡ್ ಹೊಡೆದ್ರೆ ಹೋಗ್ಬಿಡುತ್ತೆ. ಜಾಸ್ತಿ ಓವರ್ಲೋಡ್ ಹೊಡೆದ್ರೆ ಹೋಗ್ತೈತಿ. ಮತ್ತು ರೋಡ್ ಮೇನ್ ಆಗ್ತೈತಿ. ರೋಡ್ ಚಲೋ ರೋಡ್ನಾಗ ಹೋದ್ರೆ ಏನಾಗಲ್ಲ, ಅಷ್ಟು ಹಾಳಾಗಂಗಿಲ್ಲ ಅಂತಂದಿಲ್ಲ, ಕಮ್ಮಿ ಹಾಳಾಗುತ್ತೆ. ಈಗ ದಡ್ಕಿ ರೋಡ್ ಎಲ್ಲಾದ್ರೂ ಹಳ್ಳ ಅಂತಲ್ಲೆಲ್ಲ ಇದ್ದಲ್ಲಿ ಒಂದು ಸ್ವಲ್ಪ ಹಾಳು ಜಾಸ್ತಿ ಆಗ್ತದೆ. ಅಂದರೆ ಇದರಲ್ಲೇ 6 ವೀಲ್ ಬರುತ್ತಲ್ಲ, ಅದಕ್ಕೆ ಟೈರ್ ಮೇಂಟೆನೆನ್ಸ್ ಜಾಸ್ತಿ ಇದೆ, ಇದಕ್ಕೆ ಟೈರ್ ಮೇಂಟೆನೆನ್ಸ್ ಜಾಸ್ತಿ? ಅದಕ್ಕೆ ಸ್ವಲ್ಪ ಟೈರ್ ಜಾಸ್ತಿ ಮೇಂಟೆನೆನ್ಸ್ ಆಗ್ತದೆ. ಏನಕ್ಕೆ? ಅದು ಟೈರ್ಗೆ ಅದು ಯಾಕಂದ್ರೆ ಡಬಲ್ ಟೈರ್ ಆಗ್ತೈತಲ್ರಿ, ವೇಟ್ ಜಾಸ್ತಿ ಹಾಕಿ ಹಾಕ್ತಾರೆ ಆ ಗಾಡಿ. ಈ ಗಾಡಿ ಕಡಿಮೆ ಅಲ್ಲ, ಕಡಿಮೆ ಲೋಡ್ ಆಗ್ತಾರೆ. ಇದಕ್ಕೆ ಕಡಿಮೆ ಮೇಂಟೆನೆನ್ಸ್. ನೀವು ಟನ್ನೇಜ್ ಅಂದರೆ ಇದಕ್ಕೆ ಎಷ್ಟು ಮಟ್ಟ ತುಂಬ್ತೀರಾ? ಅದು ಹೇಳಿದ್ನಲ್ಲ 6 ಟನ್ ಹಾಕ್ತಾರೆ. ನೀವು ಪಾಸಿಂಗ್ ಲೋಡೇ ಓಡಿಸ್ತೀರಾ? ಹಾಂ, ಪಾಸಿಂಗ್ ಆಗಿ. ಎಲ್ಲಿಂದ ಎಲ್ಲಿಗೆ ಓಡಿಸ್ತೀರಾ? ಇದು ಹುಬ್ಳಿದು ಗಾಡಿ ರೀ. ಇಲ್ಲಿ ಕಾರವಾರ ಬರ್ತೀವಿ, ಇಲ್ಲ ಕುಮಟಾ ಹೋಗ್ತದೆ, ಆಚೆ ಕಡೆ ಇದು ಹೊಸಪೇಟೆ, ಬಳ್ಳಾರಿ, ರಾಯಚೂರು ಆ ಕಡೆ. ಅಂದರೆ ಯಾವ ಥರ ಲೋಡ್? ಇದು ಸೂಪರ್ ಮಾರ್ಕೆಟ್, 3 ಸೂಪರ್ ಮಾರ್ಕೆಟ್ ಅದ್ರದ್ದು ಲೋಡ್ ಹಾಕೊಂಡು ನಾವು ಸ್ಟೋರ್ಗೆ ಖಾಲಿ ಮಾಡ್ತೀವಿ. ರೆಗ್ಯುಲರ್ ಇರುತ್ತಾ? ಹಾಂ, ಡೈಲಿ ಒಂದೊಂದು ರೂಟ್ ಹಾಕ್ತಾರೆ. ನಮ್ಮದು ಒಂದೇ ಪೀಸ್ ರೂಟ್ ಅಂತಿಲ್ಲ, ಡೈಲಿ ಒಂದೊಂದು ರೂಟ್ ಹಾಕಿರ್ತಾರೆ, ಅಲ್ಲಿ ಹೋಗ್ತಾರೆ. ಅಂದರೆ ಡೈಲಿ ಟ್ರಿಪ್ ಆಗುತ್ತೆ? ಹಾಂ, ಡೈಲಿ ಟ್ರಿಪ್ ಇರುತ್ತೆ. ಅಂದರೆ ಈಗ ದೂರ ಹೋಗಿ ಬಂದರೆ ರಾಯಚೂರು ಅಂತಂತಂದ್ರೆ 800 ಕಿಲೋಮೀಟರ್ ಆಗ್ತದೆ ಅಪ್ ಆ್ಯಂಡ್ ಡೌನ್. ಹುಬ್ಳಿಯಿಂದ ಹೋಗಿ ವಾಪಸ್ ಬಂದರೆ ಅದ್ರದ್ದು ಒಂದೊಂದು ಸರ್ತಿ ಹಾಲ್ಟಿಂಗ್ ಕೊಡ್ತಾರೆ. ಮಾರನೇ ದಿನ ಬಂದಿದ್ದ ಗಾಡಿನ ಅವತ್ತು ರಜೆ ಇರುತ್ತೆ, ಗಾಡಿ ಲೋಡ್ ಇರೋಂಗಿಲ್ಲ. ಹಂಗೆ ಈಗ ಬಾದಾಮಿ, ಇಳ್ಕಲ್ಲ, ಲಿಂಗಸೂರು, ತಾಳಿಕೋಟೆ ಹೋಗ್ತೈತೆ, ಅದು ಗಾಡಿ ಒಂದೊಂದು ಸರ್ತಿ ರಜೆ ಮಾಡ್ತಾರೆ. ಮತ್ತು ವಾಪಸ್ ಬಿಜಾಪುರ, ಇಂಡಿಸ್ಟಿಂಗ್ ಹಿಂಗೆ ಹೋಗ್ತಾವೆ, ದೊಡ್ಡ ಗಾಡಿ ಹೋಗ್ತಾವೆ ಅದ್ರಿಗೆಲ್ಲ 6 ವೀಲ್ ಹೋಗ್ತಾವೆ. ಆ ಗಾಡಿ ವಾಪಸ್ ಬಂದಿದ್ದು ಒಂದೊಂದು ಹಾಲ್ಟಿಂಗ್ ಕೊಡ್ತಾರೆ, ಒಂದೊಂದು ಅಲ್ಲೇ ಲೋಕಲ್ ಹಾಕ್ತಾರೆ. ಈ ಗಾಡಿ ಓನರ್ದು 3 ಗಾಡಿ ಐತಿ ಈಗ ಸದ್ಯಕ್ಕಲ್ಲೇ. ಎಲ್ಲ ಒಂದೇ ಥರದ್ದು? ಇಲ್ಲ, ಇದು ಒಂದು ಬೇರೆ ಐತಿ, 2 ಟಾಟಾ ಗಾಡಿ ಐತಿ ಅವ್ರದ್ದು. 2 ಟಾಟಾ ಗಾಡಿ? ಹಾಂ, 2 ಟಾಟಾ ಗಾಡಿ. ಅಂದರೆ ಇದೇ ಥರದ್ದು? ಹಾಂ, ಇದೆ 4 ವೀಲ್ ಟೈಪ್. ಯಾವ್ದು ಚೆನ್ನಾಗೈತೆ ನೀವು ಓಡಿಸಿದ್ರಲ್ಲಿ? ನಾವು ಓಡಿಸಿದ್ರಲ್ಲಿ ಅಂತಂದ್ರೆ ಸ್ವಲ್ಪ HR ಬೆಟ್ರ್. ನೀವು ಟಾಟಾ ಗಾಡಿ ನೋಡಿಸಿದ್ರಾ? ಟಾಟಾ ಓಡಿಸಿದ್ವಿ ಈ 4 ವೀಲಲ್ಲಿ? ಹಾಂ, 4 ವೀಲ್ ಓಡಿಸಿ. ಅದು ಚೆನ್ನಾಗಿಲ್ಲ ಅಂದ್ರೆ ಸ್ವಲ್ಪ ಅದೇನಾಗ್ತೈತಿ, ಕ್ಯಾಬಿನ್ ಹೊರಗಾಗುತ್ತಲ್ಲ, ಸ್ವಲ್ಪ ದಡಿಕೆ ಆಗ್ತೈತೆ ಆ ಗಾಡಿ. ಯಾವ್ದು ಟಾಟಾನ? ಹಾಂ, ಟಾಟಾ ಗಾಡಿ ಓಡಿಸೋದು. ಯಾಕಂದ್ರೆ ಸಿಂಗಲ್ ಟೈರ್ನು ಒಳ್ಳೆ ವಾಪಸ್ ಟಾಟಾ ಗಾಡಿದೊಳಗೆ ಅಂತಂದ್ರೆ ಕ್ಯಾಬಿನ್ ದಡಿಕಲಿ ಆಗೋದು ಭಾಳ ಜಾಸ್ತಿ. ಸೀಟ್ ಇದು ಮಾಡ್ಕೊತಾರೆ, ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅವು ಏರ್ ಸೀಟ್ ಬರುತ್ತೆ, ಅದನ್ನ ಹಾಕಿಸ್ಕೊಂಡಿರ್ತಾರೆ. ಈ ನಾರ್ಮಲ್ ಸೀಟ್ನಾಗ ಅಂತಂದ್ರೆ ಅವ್ರು ಹೊಡ್ಯಾಕಾಗಿಲ್ಲ ಟಾಟಾ ಗಾಡಿ. ಸ್ವಲ್ಪ ಬ್ಯಾಕ್ ಪೇನ್ ಬಂದ್ಬಿಡುತ್ತೆ. ಅದು ಬಿಟ್ಟರೆ ಬೇರೆ ಏನಿಲ್ಲ ಹೊಡಿದ್ರಾಗ ಅಂತಂದ್ರೆ ಇದು ಚಲೋ ಪಿಕಪ್ ಬಂದಿಲ್ಲ ಗಾಡಿ ಓಡಲಿಕ್ಕೆ. ಅದು ಚೆನ್ನಾಗೈತೆ. ಹಾಂ, ಸ್ವಲ್ಪ ಇದು ಚೆನ್ನಾಗಿದೆ. ನೀವು ಲೈಕ್ ಮಾಡೋದು ಯಾವ ಗಾಡಿ? ನಮಗೆ ಅಂತಂದ್ರೆ ಇದು ಒಂದು ಐಶರ್. ನೀವು ಐಶರ್ ಬಿಟ್ಟರೆ ಅಶೋಕ್ ಲೈಲ್ಯಾಂಡ್. ಅಶೋಕ್ ಲೈಲ್ಯಾಂಡ್ ಚಲೋ ಇದೆ. ನೀವು ಇಷ್ಟು ವರ್ಷ ಎಕ್ಸ್ಪೀರಿಯನ್ಸಲ್ಲಿ ಜಾಸ್ತಿ ಓಡಿಸಿದಂತೆ ಯಾವ ಗಾಡಿ? ಜಾಸ್ತಿ ಓಡಿಸೋದು ಅಂತಂದ್ರೆ ಈಗ ಸದ್ಯಕ್ಕೆ ಅಶೋಕ್ ಲೈಲ್ಯಾಂಡ್ ದೋಸ್ತ್ ಅಂತ ಬರ್ತೈತಲ್ಲ, ಅದನ್ನ ಓಡಿಸಿದ್ದೆ ಜಾಸ್ತಿ. ಹಾಂ, 1.5 ವರ್ಷ ಅದನ್ನು ಓಡಿಸಿದ್ದೆ. ಅದೇ ಚೆನ್ನಾಗೈತೆ. ಅದೇ ಚೆನ್ನಾಗಿ ಬಡ ದೋಸ್ತು? ಬಡ ದೋಸ್ತ್ ಅಲ್ಲ, ನಾರ್ಮಲ್ ದೋಸ್ತ್ ಪ್ಲಸ್ ದೋಸ್ತ್. ಹಾಂ, ದೋಸ್ತ್ ಪ್ಲಸ್ ದೋಸ್ತ್. ಅದು 4 ವೀಲರ್. ನಿಮಗೆ ಸ್ಯಾಲ್ರಿ ಯಾವ ಥರ ಸಿಗುತ್ತೆ? ಸ್ಯಾಲ್ರಿ ಈಗ ಮಂತ್ಲಿ 24,000 ಇರ್ತೀವಿ. ಮಂತ್ಲಿ? ಅಂದರೆ ಊಟ ಗೀಟ ಏನಿರಂಗಿಲ್ಲ, ಅದೆಲ್ಲ ನಿಮ್ಮದೇ? ಎಲ್ಲ ಅದ್ರಾಗ ಫಿಕ್ಸ್ ಸ್ಯಾಲ್ರಿ? ಹಾಂ, ಫಿಕ್ಸ್ ಸ್ಯಾಲ್ರಿ. ಟ್ರಿಪ್ ಆಗಲೇ ಆಗದೇನೆ ಇರಲಿ? ಆಗಲೇ ಆಗದೇನೆ ಇರಲಿ? ಹಾಂ, ಆಗದೆ. ಹಾಂ, ತಿಂಗಳ 24,000 ಕೊಡ್ತಾರೆ. ಗಾಡಿ ರಜೆ ಆದ್ರೂ ಅದ್ರ ಪೇಮೆಂಟ್ ಹಾಕ್ತಾರೆ. ಯಾಕಂತಂದ್ರೆ ಒಂದೊಂದು ಸರ್ತಿ ಈಗೆಲ್ಲ ನೈಟ್ ಇರ್ತೈತಲ್ಲ, ನಮ್ಮದು ನೈಟ್ ಓಡಿಸೋದು ಜಾಸ್ತಿ ಇರ್ತದೆ. ಹಾಗಾಗಿ ಮತ್ತು ಅವರು ಹಾಲ್ಟಿಂಗ್ ಆದಾಗ ಅದನ್ನೆಲ್ಲ ಹಾಕ್ತಾರೆ. ಎಲ್ಲ ಖರ್ಚು ತೆಗೆದು ನಿಮ್ಗೆ ಎಷ್ಟು ಉಳಿಯುತ್ತೆ ಮಂತ್ಲಿ ಖರ್ಚು? ನೋಡಿ ಸರ, ಈಗ ಒಂದೊಂದು ಸರ್ತಿ ಊಟದ್ದು ಅದ್ರದ್ದೆಲ್ಲ ತೆಗೆದ್ರೆ ಒಂದು 10,000 ಹೋಗುತ್ತೆ ಅಷ್ಟೇ. 10,000 ಹೋಗುತ್ತೆ. ಇನ್ನೊಂದು 12, ಒಂದೊಂದು ಸರ್ತಿ 13 ಉಳಿತೈತಿ. ಅಂದ್ರೆ 1,000 ಎಕ್ಸ್ಟೆಂಡ್ ಹಂಗೆ ಏನಾರು ಅದು ತೊಗೊಂಡಿದ್ದೀವಿ
ಕಂಪನಿ ಅದು ಒಂದು 1000 ರೂಪಾಯಿ ಖರ್ಚಾಗಿರ್ತೈತಿ. ಈಗ ಒಮ್ಮೆ 13,000 ಹೊಡಿತೀವಿ, ಒಮ್ಮೆ 12,000 ಖರ್ಚಲ್ಲ. ಇವಾಗಿನ ಬಜಾರ್ಗೆ ಈ ಗಾಡಿ ಕಾಂಪಿಟೇಷನ್ ಯಾವ ಗಾಡಿ ಇದೆ? ಕಾಂಪಿಟೇಷನ್ ಆಗಿ ಈಗ ಬರ ಆಗೈತೆ ರೀ ಸದ್ಯಕ್ಕೆ ಅಂತಂದ್ರೆ, ಯಾಕಂದ್ರೆ ಮೈಲೇಜ್ ಸ್ವಲ್ಪ ಬೆಟ್ರ್ ಐತಿಲ್ಲ ಇದ್ರದ್ದು. ಮೈಲೇಜ್ ಎಷ್ಟು ಬರುತ್ತೆ? ಇದು 10 ಕೊಡುತ್ತಂತಾರೆ ಶೋರೂಮ್ನವ್ರು, ಅಷ್ಟಿಲ್ಲ 9 ಈಗ 9 ಬರುತ್ತೆ. ಹಾಂ, ಅಂದರೆ ಘಾಟಲ್ಲಿ ನಾರ್ಮಲ್ ಈಗ ಹೊಡಿದ್ರೆ 9 ಹಿಂಗೆ ಬರ್ತೈತಿ. ಈಗ ಘಾಟ್ ಸೆಕ್ಷನ್ ಈಗ ಯಾಕಂದ್ರೆ ಗೇರ್ನೇ ಬರ್ಬೇಕು, ಡೌನ್ ಆಗಿದ್ದಾಗ ಅಲ್ಲಿ ಬಂದ್ರೆ 8.5. ಲೋಡ್ ಗಾಡಿ ಅನ್ಲೋಡ್ ಗಾಡಿ ಎರಡು ಸೇಮ್ ಕೊಡುತ್ತಾ? ಹೊಡಿಯೋರ ಮೇಲೆ ಡಿಪೆಂಡ್. ಈಗ ಹೋಗ್ತಿತ್ತಡಿ ಅಂತಂದ್ರೆ ಸ್ಪೀಡ್ ಹೊಡಿಬಾರ್ದು, 80 ಪೂರ್ತಿನೂ ಹೊಡಿಬಾರ್ದು, 65 70 ಅಷ್ಟು ನಾರ್ಮಲಾಗಿ. ಸ್ವಲ್ಪ ಈಗ ಕಾಂಪಿಟೇಷನ್ ಬೆಳತ್ತಿದ್ದು ಈ ಗಾಡಿ ಬರಾದಿತ್ತು. ಈಗ ಫಸ್ಟ್ ಎಲ್ಲ ಟಾಟಾ ಗಾಡಿ ತೊಗೋತಿದ್ರೆ, ಒಳ್ಳೆ ದೊಡ್ಡ ಗಾಡಿ ತೊಗೋತಿದ್ರೆ. ಈಗ ಇದು ಮೈಲೇಜ್ ಚಲೋ ಐತೆ ಅಂತಂದು 14 ಫೀಟ್ ಗಾಡಿ ಇದೆ. ಇವ್ರು ಲೋನ್ ಮ್ಯಾಗ ಹೆಂಗೆ ಮಾಡ್ಸ್ಕೊಂಡು ಗಾಡಿ ತೊಗೊಂಡು ಕಂತು ಕಟ್ಕೊಂಡು ಹೋಗಕ್ಕೆ ಸ್ವಲ್ಪ ಇದು ಕಮ್ಮಿ ಐತೆ ಅಂತ ಹೇಳಿದ್ರು ಮೊನ್ನೆ ಒಬ್ರು. ಹೌದಂಟ ಸುಮ್ಮನೆ ನಾವಂತೂ ಕೈ ಹಾಕಿಲ್ಲ ಗಾಡಿ ತೊಗೊಳಕ್ಕೆ. ಒಬ್ರು ಹೇಳಿದ್ರು, ಇಲ್ಲಣ್ಣ ಸ್ವಲ್ಪ ಲೋಕಲ್ ಹೊಡೆದು ದುಡಿದ ಇದಕ್ಕೆ ಕಂತು ಕಟ್ಟಿ ನಾವು ಮಾಡ್ಕೋಬೋದು ಅಂತಂದ್ರೆ. ಈ 4 ವೀಲಲ್ಲಿ? ಹಾಂ, 4 ವೀಲರ್ ಇದ್ರಾಗ ಮಾಡ್ಕೋಬೋದು ಅಂದ್ರೆ ಹೌದಪ್ಪ ಆಯಿತು. ನೀವು ಫ್ಯೂಚರ್ಲಿ ಮಾಡ್ಬೇಕಂತಿದ್ದೀರಾ ಸ್ವಂತ ಗಾಡಿ ಅಂತಂದ್ರೆ ನಾವು ಒಂದು ಮಿನಿ ಬಸ್ ಮಾಡ್ಕೊಂಡೈತಿ ಮುಂದೆ ನೋಡೋದು ಫ್ಯೂಚರ್ ಮುಂದೆ. ಈ ಸದ್ಯಕ್ಕೆ ಅಂದರೆ ಯಾವ ಕಡೆ ಲೈನಿಗೆ? ಆ ಲೈನಿಗೆ ಅಂತಿಲ್ಲ, ಟೂರಿಸ್ಟ್ ಹೊಡಿತಾರೆ. ಟೂರಿಸ್ಟಿಗೆ? ಟೂರಿಸ್ಟ್ ಅದರಲ್ಲಿ ಕ್ರೇಜ್ ಇದೆ. ಒಂದು ನಮಗಂತಂದೇಳಿ ಅದು ಈಗ ನಾವು ಫ್ರೆಂಡ್ ಸರ್ಕಲ್ ಆಗಲಿ ಯಾರ ಫ್ಯಾಮಿಲಿ ಆಗಲಿ ಒಂದು ನಮ್ಮನೆಗೆ ಅಂತ ಎತ್ತಿಡೋದು. ಟೂರಿಸ್ಟಿಯವ್ರಿಗೆ ಹೊಡಿಯೋದು ಅದು ನಮಗೆ ಅಂತಂದ್ರೆ ಇಷ್ಟ. ಅದು ಬಿಟ್ಟಿದ್ರೆ ಇಲ್ಲೂ ಬರ್ಬೋದು. ಹಾಂ, ಇಲ್ಲ ಅದನ್ನು ಹಂಗೆ ಒಂದು ಗಾಡಿ ಮಾಡಿ ನಾವೇ ಹೊಡಿತೀವಿ, ಅದು ಯಾರಿಗೂ ಕೊಡೋದು. ಅಂದರೆ ಎಲ್ಲ ಕಂಪ್ನಿಯಿಂದನೇ ಬಂದಿರುತ್ತಾ? ಹಾಂ, ಇದು ಟೇಪ್ ಇದೆಲ್ಲ ಕಂಪ್ನಿಯಿಂದ ಬರ್ತದೆ. ಇದೆಲ್ಲ ನಾವು ಹಚ್ಚಿದ್ದು ಮನೆ ನೀವು ಹಚ್ಚಿದ್ದ? ಇದೆಲ್ಲ ಇದು ಅಷ್ಟೇ. ಇದೇನು ಗ್ಲೋವೇರ್? ಹಾಂ, ಇದು ಇರ್ತೈತಿ, ಏರ್ ಬರುತ್ತೆ, ಫ್ಯಾನ್ ಥರ. ಗ್ಲೋವೇರ್. ಹಾಂ, ಕಾರಲ್ಲಿ ಸಿ ಬರುತ್ತಲ್ಲ ಆ ಥರ ಅಲ್ಲಿ ಏನಿಲ್ಲ. ಇದು ಒಂದೇ ಫ್ಯಾನ್ ಹಚ್ಚಿಬಿಟ್ರೆ ಸೌಂಡ್. ಗ್ಲಾಸಿಗೆ ಇವೆಲ್ಲ ಹಾಕ್ಸಿರೋದ ನೀವು? ಯಾವ ಇದೆಲ್ಲ? ಹಾಂ, ಇದೆಲ್ಲ ನಾವು ಹಾಕ್ಸಿದ್ವಿ. ಏನಕ್ಕೆ ಹಾಕ್ಸಿದ್ದೀರಾ? ಅದೊಂದು ಕ್ರೇಜ್ ಈಗೆಲ್ಲ ಹಾಕ್ಸೋದು. ನೀವು ಓಡಿಸೋ ಗಾಡಿ ಮೇಲೆ ಕ್ರೇಜ್ ಇರುತ್ತೆ. ನಾವು ಗಾಡಿ ಓಡಿಸೋ ಈಗ ಅದರಲ್ಲಿಂದ ಒಂದು ತನ ತಿಂತೀವಿ ಅಂದ್ರೆ ಸ್ವಲ್ಪ ಚಂದ ಕಂಡ್ರೆ ಖುಷಿ ಆಗುತ್ತೆ. ಖುಷಿ ಆಗುತ್ತೆ.